ಇಡಿ ಕೇಸ್ ಬೆನ್ನಲ್ಲೇ ಸಿಎಂ ಪತ್ನಿಯಿಂದ ಸೈಟ್ ವಾಪಸ್. ಮುಡಾ ಸೈಟ್ ವಾಪಸ್ ನೀಡುವುದಾಗಿ ಸಿಎಂ ಪತ್ನಿ ಪತ್ರವನ್ನ ಬರೆದಿದ್ದಾರೆ. ಮುಡಾ ಸೈಟ್ಗಳನ್ನ ಹಿಂದಿರುಗಿಸೋದಕ್ಕೆ ಬಯಸ್ತಾ ಇದ್ದೀನಿ ಅನ್ನೋದಾಗಿ ಪತ್ರದಲ್ಲಿ ಹೇಳಿದ್ದಾರೆ. ಇವತ್ತು ಸಂಜೆಯೇ ಮುಡಾ ಕಚೇರಿಗೆ ಈ ಪತ್ರ ತಲುಪಿದೆ. 14 ನಿವೇಶನಗಳನ್ನ ಮುಡಾಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 14 ಸೈಟ್ಗಳ ಕ್ರಯ ಪತ್ರ ಹಿಂದಿರುಗಿಸೋದಾಗಿ ಮುಡಾಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಪತ್ರವನ್ನ ಬರೆದಿದ್ದಾರೆ. ಇವತ್ತು ಸಂಜೆನೇ ತಲುಪಿದೆ ಪಾರ್ವತಿ ಅವರು ಬರೆದಿರುವಂತಹ ಪತ್ರ. ಮುಡಾ ಅಧಿಕಾರಿಗಳ ಕೈ ಸೇರಿದೆ. ಅದರಲ್ಲಿ ಏನ್ ಹೇಳಿದ್ದಾರೆ? ಮುಡಾ ಸೈಟ್ಗಳನ್ನ ಹಿಂದಿರುಗಿಸೋದಕ್ಕೆ ನಾನು ಬಯಸ್ತಾ ಇದ್ದೀನಿ. 14 ನಿವೇಶನಗಳನ್ನ ಮುಡಾಗೆ ವಾಪಸ್ ಕೊಡ್ತೀನಿ ಅಂತ. ಎಲ್ಲಿಂದ ಸಾಗಿ ಬಂತು, ಎಲ್ಲಿವರೆಗೂ ಬಂತು, ಈ ನಡುವೆ ಏನೇನ್ ಬೆಳವಣಿಗೆಗಳಾಯಿತು, FIR ದಾಖಲಾದಾಗಿನಿಂದ ಹಿಡಿದು ಲೋಕಾಯುಕ್ತ ಎಂಟ್ರಿ, ಇಡಿ ಎಂಟ್ರಿ, 96ರಿಂದ ಹಿಡಿದು 2023ರವರೆಗೆ ಯಾವ ರೀತಿಯಾಗಿ ಮುಡಾ ಕೇಸ್ ಆಗಿ ಬಂದಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಅನ್ನ ಕೂಡ ನಾವು ಬಹಳಷ್ಟು ಬಾರಿ ಹೇಳಿದ್ವಿ. ಇದೀಗ ಬರ್ತಾ ಇರುವಂತ ಲೇಟೆಸ್ಟ್ ವಿಷಯ ಅಂತ ಹೇಳಿದ್ರೆ ಪಾರ್ವತಿ ಅವರು ಪತ್ರವನ್ನ ಬರೆದಿರೋದು. ಈ ಬಗ್ಗೆ ಡೀಟೇಲ್ಸ್ ಅನ್ನ ನಾನು ಇನ್ನಷ್ಟು ಪಡೆದುಕೊಳ್ತಾ ಹೋಗ್ತೀನಿ. ದೂರುದಾರರಾಗಿರುವಂತ ಸ್ನೇಹಮಯಿ ಕೃಷ್ಣ ಅವರೇ ನಮ್ಮ ಜೊತೆಗೆ ಲೈವ್ ನಲ್ಲಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾತನಾಡಿಸ್ತೀನಿ ಅವರನ್ನ. ನಮಸ್ತೆ. ನಮಸ್ಕಾರ ಮೇಡಮ್. ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕೇಳಿಸ್ತದೆ ಮೇಡಮ್, ಕೇಳಿಸ್ತದೆ, ಹೇಳಿ ಮೇಡಮ್. ಎಸ್, ಆಗ್ಲೇ ನಾವು ಮಾತನಾಡ್ತಾ ಇದ್ವಿ, ಮಧ್ಯಕ್ಕೆ ಒಂದು ಕಟ್ಟಾಯ್ತು. ಇವಾಗ ಅದನ್ನೇ ಮುಂದುವರಿಸ್ತೀನಿ ನಾನು. ಯಾವ ರೀತಿಯಾಗಿ ಈ ಪ್ರಕರಣವನ್ನ ಮುಂದಿನ ಒಂದು ಹಂತವನ್ನ ನಾವು ಗಮನಿಸ್ತಾ ಹೋಗಬಹುದು ಅಂತ. ಇಲ್ಲಿವರೆಗೂ ಆಯ್ತು, ನೀವೇನ್ ಬಯಸಿದ್ರಿ? ಅವರು ಮುಡಾಗೆ ನಿವೇಶನಗಳನ್ನ ಅವ್ರು ಪಡ್ಕೊಂಡಿದ್ದಾರೆ, ಅದನ್ನ ವಾಪಸ್ ಮಾಡಬೇಕು ಅಂತ ನೀವು ಬಯಸಿದ್ರಿ. ಅದಾಯ್ತು, ಒಂದು ಹಂತ ಆಯ್ತು. ವಾಟ್ ನೆಕ್ಸ್ಟ್? ಮುಂದೆ ಏನು? ಮೇಡಮ್, ಇದೇ ರೀತಿ ನೂರಾರು ಜನ ರಾಜಕಾರಣಿಗಳು, ಪ್ರಭಾವಿ ವ್ಯಕ್ತಿಗಳು, ಅಧಿಕಾರಿಗಳು ಅಕ್ರಮವಾಗಿ ನಿವೇಶನವನ್ನು ಪಡ್ಕೊಂಡಿದ್ದಾರೆ. ಆ ಎಲ್ಲ ನಿವೇಶನಗಳು ಕೂಡ ವಾಪಸ್ ಬರಬೇಕು. ಮತ್ತು ಈ ರೀತಿ ಅಕ್ರಮ ನಿವೇಶನ ಪಡೆದರೆ ನಿಟ್ಟಿನಲ್ಲಿ ಏನೇನು ಅಪರಾಧ ಕೃತ್ಯಗಳು ಮಾಡಿದ್ದಾರೆ ಅಂದರೆ ಸುಳ್ಳು ದಾಖಲೆ ಸೃಷ್ಟಿ ಮಾಡೋವಂಥದ್ದು, ನೈಜ ದಾಖಲೆಗಳನ್ನು ನಾಶಪಡಿಸೋವಂಥದ್ದು, ಮತ್ತು ಅಕ್ರಮವಾಗಿ ಭೂಮಿಯನ್ನು ವಶಪಡಿಸ್ಕೊಳ್ಳೋವಂಥದ್ದು, ಎಲ್ಲ ಪ್ರಕ್ರಿಯೆಗಳು ಏನು ಅಪರಾಧ ಕೃತ್ಯಗಳು ನಡೆದಿತ್ತು. ಅದಕ್ಕೆ ತಕ್ಕಾಗಿ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನನ್ನ ಓಡದ ಒಂದು ಗುರಿ. ಒಟ್ಟು ಇವಾಗ ನಿವೇಶನಗಳನ್ನ ವಾಪಸ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಇದೆಲ್ಲವೂ ಕೂಡ ಅಂಗೀಕಾರ ಆಗುತ್ತೆ, ಆಸ್ ಪರ್ ಪ್ಲಾನ್ ಹೋಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಇವಾಗ? ಮೇಡಮ್, ಖಂಡಿತವಾಗ್ಲೂ ಅವ್ರು ವಾಪಸ್ ಮಾಡೇ ಮಾಡ್ತಾರೆ. ಅದು ಮಾಡೋದು ಕೂಡ ವಾಪಸ್ ತಗೊಳ್ತಾರೆ. ಯಾಕೆಂತಂದರೆ ಅವ್ರ ತಪ್ಪನ್ನು ಸರಿಪಡಿಸೋಕ್ಕೆ ಅದೊಂದೇ ದಾರಿ ಉಳಿದಿರೋದು ಅವ್ರಿಗೆ. ಯಾಕೆಂದರೆ ಅವ್ರು ಬೇರೆ ಯಾವುದೇ ರೀತಿ ಕಾನೂನಾತ್ಮಕ ಹೋರಾಟನ ಮುಂದುವರಿಸೋರು ಕೂಡ ಅವರ ಯಶಸ್ವಿ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನ ಏನು ಆರೋಪ ಇದೆ ಅದು ಸ್ಪಷ್ಟವಾಗಿದೆ. ಅದಕ್ಕೆ ಪೂರಕವಾದ ಎಲ್ಲ ದಾಖಲಾತಿಗಳು ನನ್ನ ಹತ್ರ ಇದೆ. ಕೃಷ್ಣ ಅವರೇ, ಗಂಗರಾಜು ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು, ಅಧಿಕಾರಿ. ಅವರು ಹೇಳ್ತಾ ಇದ್ರು, ಈ ದಾಖಲೆಗಳನ್ನೆಲ್ಲ ನಾನು ಮೊದಲು ಬಿಚ್ಚಿಟ್ಟಿದ್ದೆ, ಆ ನಂತರದಲ್ಲಿ ಅದನ್ನ ತಗೊಂಡು ಎಲ್ಲರೂ ಕೂಡ ಕೋರ್ಟ್ಗೆ ಹೋದ್ರು. ಇನ್ನಷ್ಟು ದಾಖಲೆಗಳು ಇದ್ದಾವೆ ಅಂತ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅನ್ನುವಂಥದ್ದೇನಾದ್ರೂ ತಿಳಿದಿದೆಯಾ ನಿಮಗೆ? ಮೇಡಮ್, ಅವರೊಬ್ಬರೇ ಅಲ್ಲ, ಸಾಕಷ್ಟು ಜನ ಸುಮಾರು 1 ವರ್ಷಗಳಿಂದ ಹೆಚ್ಚಿನ ಕಾಲದಿಂದ ಕೂಡ ಇದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಇಟ್ಕೊಂಡು ಹೋರಾಟ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಿದ್ರು. ಆದರೆ ತಾರ್ಕಿಕ ಅಂತ್ಯವನ್ನು ಕಾಣಿಸೋದಕ್ಕೆ ಅವ್ರದ್ದು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಕೆಲವು ವ್ಯಕ್ತಿಗಳು ನನ್ನನ್ನು ನೇರವಾಗಿ ಭೇಟಿ ಮಾಡಿ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕು ಅಂದರೆ ನಿಮ್ಮಂಥ ಹೋರಾಟಗಾರರಿಂದ ಸಾಧ್ಯ. ಹಾಗಾಗಿ ಇದು ಹೋರಾಟವನ್ನು ಮಾಡಬೇಕು. ಈ ಸಾವಿರಾರು ಅಕ್ರಮ ನಿವೇಶನವನ್ನು ಒಂದು ವಾಪಸ್ಸು ನಗರಾಭಿವೃದ್ಧಿ ಪರಕ್ಕೆ ಬರೋ ರೀತಿಯಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡು ಅವ್ರ ಬಳಿ ಇದ್ದಂಥ ದಾಖಲಾತಿಗಳನ್ನು ನನಗೆ ಕೊಟ್ಟಿದ್ದರಿಂದ ಮತ್ತು ಅದಕ್ಕೆ ಪೂರಕ ನಾನು ಕೆಲವು ದಾಖಲೆ ಸಂಗ್ರಹ ಮಾಡಿದ್ರಿಂದ ನನಗೆ ಇಲ್ಲಿ ಭ್ರಮಣ ಭ್ರಷ್ಟಾಚಾರ ನಡೆದು ಕಂಡು ಬಂದಿದ್ದರಿಂದ ಸೊ ನಾನು ನನ್ನ ಹೋರಾಟವನ್ನು ನಡೆಸಬೇಕಾಗಿತ್ತು. ಕರೆಕ್ಟ್. ಥ್ಯಾಂಕ್ ಯು ಕೃಷ್ಣ ಅವರೇ, ಟಿವಿ9 ಜೊತೆಗೆ ಮಾತನಾಡಿದ್ದಕ್ಕೆ. ಇಲ್ಲಿ ಪತ್ರದಲ್ಲಿ ಏನೇನಿದೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನನ್ನ ಪತಿಯಾಗಿರುವಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವೂ ಅಂಟಿಕೊಳ್ಳದ ರೀತಿಯಲ್ಲಿ ನೈತಿಕತೆಯನ್ನ ವ್ರತದಂತೆ ಪಾಲಿಸಿಕೊಂಡು ಬಂದವರು. ರಾಜಕೀಯ ಕೂಡ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲೂ ಕೂಡ ಕಾಣಿಸ್ಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರದು ಅನ್ನುವಂಥ ನಿರ್ಧಾರಕ್ಕೆ ಬದ್ಧಳಾಗಿ ಬದುಕಿದವಳು.
ನಾನೆಂದೂ ಮನೆ, ಆಸ್ತಿ, ಚಿನ್ನ, ಸಂಪತ್ತು ಬಯಸಿದವಳಲ್ಲ. ಯಾವುದೇ ರಾಜಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕೂಡ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಯಾವುದೇ ಸಮಸ್ಯೆಗಳು ಆಗಬಾರದು. ಇವತ್ತು ಮುಡಾಗೆ ಪಾರ್ವತಿಯವರು ಬರೆದಿರುವಂಥ ಪತ್ರ ಇದು. ಆ ಪತ್ರದಲ್ಲಿ ಏನೇನಿದೆ ಅನ್ನುವಂಥದ್ದು ನಿಮ್ಮ ಕಣ್ಮುಂದೆ ಇದೆ. ಅವರ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹನಿಯಷ್ಟು ಕಳಂಕ ತಟ್ಟಬಾರದು ಅನ್ನೋ ರೀತಿ ಎಚ್ಚರಿಕೆಯಿಂದ ನಡೆದುಕೊಂಡವಳು. ನನ್ನ ಪತಿಗೆ ರಾಜ್ಯದ ಜನತೆ ಹರಸುತ್ತಾ ಬಂದು ಪ್ರೀತಿ ಅಭಿಮಾನಗಳನ್ನು ದೂರದಿಂದಲೇ ಕಂಡು ಸಂತೋಷ ಮತ್ತೆ ಹೆಮ್ಮೆ ಪಟ್ಟವಳು ಅಂತ. ಹೀಗಿದ್ರೂ ಕೂಡ ಮೈಸೂರಿನ ಮುಡಾ ನಿವೇಶನಕ್ಕೆ ಸಂಬಂಧಿಸಿದಂತೆ ಕೇಳಿ ಬಂದ ಆರೋಪಗಳಿಂದ ನಾನು ಘಾಸಿಗೊಂಡಿದ್ದೇನೆ. ನನ್ನ ಸ್ವಂತ ಸೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟಂತ ಜಮೀನು, ಬಾಬು ಪಡೆದ ನಿವೇಶನಗಳು ಇಷ್ಟೊಂದು ರಾದ್ಧಾಂತ ಆಗಿಬಿಡುತ್ತೆ ಅಥವಾ ಸಮಸ್ಯೆ ಆಗುತ್ತೆ, ಇಷ್ಟು ಮುಂದುವರೆದು ಬರುತ್ತೆ, ಇದರ ಅರಿವು ನನಗೆ ಇರಲಿಲ್ಲ ಅನ್ನುವಂಥದ್ದು. ಜೊತೆಗೆ ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನು ಎದುರಿಸುವಂತಾಗಬಹುದು ಅನ್ನೋದನ್ನ ನಾನು ಊಹಿಸಿದವಳು ಅಲ್ಲ. ನನಗೆ ಈ ನಿವೇಶನ, ಮನೆ, ಆಸ್ತಿ, ಸಂಪತ್ತು ಯಾವುದೂ ಕೂಡ ನನ್ನ ಪತಿಯ ಗೌರವ ಇವುಗಳ ಮುಂದೆ ಇದು ಯಾವುದು ಏನೂ ಅಲ್ಲ ಅಂತ ಅವರು ಪತ್ರದಲ್ಲಿ ಹೇಳ್ಕೊಂಡಿದ್ದಾರೆ. ಈ ನಿವೇಶನ ಏನವರು ಪಡೆದುಕೊಂಡಿದ್ದಾರೆ ಅದು ಆಗಿರ್ಬೋದು, ಮನೆ ಆಗಿರ್ಬೋದು, ಆಸ್ತಿ, ಸಂಪತ್ತು, ಘನತೆ, ಮರ್ಯಾದೆ ಮತ್ತೆ ಅವರ ನೆಮ್ಮದಿಗಿಂತ ಇದ್ಯಾವುದೂ ಕೂಡ ದೊಡ್ಡದಲ್ಲ. ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ಏನನ್ನೂ ಕೂಡ ನಾನಾಗ್ಲಿ ನನ್ನ ಕುಟುಂಬದವರಾಗ್ಲಿ ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ. ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಕಾರಣವಾಗಿರುವಂತಹ ಮುಡಾದ 14 ನಿವೇಶನಗಳನ್ನು ವಾಪಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೇನೆ. ಈ ಬಗ್ಗೆ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಅನ್ನೋದು ನನಗೆ ತಿಳಿದಿಲ್ಲ. ಪತಿಯ ಅಭಿಪ್ರಾಯ ಏನಾಗಿದೆ ಅನ್ನೋದು ನನಗಿನ್ನೂ ಕೂಡ ತಿಳಿದಿಲ್ಲ ಅನ್ನೋದಾಗಿಯೂ ಕೂಡ ಪತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರಿಗೆ ಈ ಪತ್ರವನ್ನು ಬರೀತಾ ಇರೋದು ಗೊತ್ತಿಲ್ಲ ಅಂತ. 14 ನಿವೇಶನಗಳನ್ನು ವಾಪಸ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದೀನಿ. ಯಾವುದೇ ವಿವಾದಗಳಾಗಬಾರ್ದು ಅನ್ನೋದಾಗಿದೆ. ಇದೆಲ್ಲವೂ ಕೂಡ ವಿವಾದಕ್ಕೆ ಕಾರಣವಾಗಿದೆಯಲ್ಲ, ಹಾಗಾಗಿ ವಾಪಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಮಗನ ಬಳಿಯೂ ಕೂಡ ನನ್ನ ಕುಟುಂಬದ ಇತರ ಸದಸ್ಯರ ಬಳಿಯಲ್ಲಾಗಲಿ ಇದರ ಬಗ್ಗೆ ನಾನು ಚರ್ಚೆಯನ್ನ ಮಾಡಿಲ್ಲ. ಇಂತಹ ನಿರ್ಧಾರಕ್ಕೆ ಯಾಕೆ ಬಂದ್ರಿ ಅಂತ ಯಾರಾದರೂ ಕೇಳಬಹುದು. ಆರೋಪ ಕೇಳಿ ಬಂದ ದಿನವೇ ನಾನು ಈ ನಿರ್ಧಾರ ಮಾಡಿದ್ದೆ. ಈ ಅನ್ಯಾಯದ ವಿರುದ್ಧ ಹೋರಾಡಬೇಕು, ಅವರ ಸಂಚಿಗೆ ನಾವು ಬಲಿಯಾಗಬಾರದು ಅಂತ ಕೆಲವು ಹಿತೈಷಿಗಳು ಹೇಳಿದ ಕಾರಣಕ್ಕೆ ನಿವೇಶನ ವಾಪಸ್ ಮಾಡಬೇಕೆಂದ ನಿರ್ಧಾರವನ್ನ ನಾನು ಕೈಬಿಟ್ಟಿದ್ದೆ. ಆ ನಂತರದಲ್ಲೇನಾಯ್ತು, ನನ್ನ ಈ ನಿರ್ಧಾರ ಅಚಲವಾಗಿದ್ದು ಈ ನಿವೇಶನಗಳನ್ನು ವಾಪಸ್ ನೀಡೋದರ ಜೊತೆಗೆ ಮುಡಾಕ್ಕೆ ಸಂಬಂಧಿಸಿದ ಎಲ್ಲಾ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ಆಗಬೇಕೆಂದು ಆಗ್ರಹಿಸ್ತೀನಿ. ಎಲ್ಲ ರಾಜಕೀಯ ಪಕ್ಷದ ನಾಯಕರು ಮತ್ತೆ ಮಾಧ್ಯಮ ಕ್ಷೇತ್ರದ ಬಂಧುಗಳಲ್ಲಿ ನನ್ನ ವಿನಮ್ರ ವಿನಂತಿ, ದಯವಿಟ್ಟು ರಾಜಕೀಯ ಕ್ಷೇತ್ರದಿಂದ ದೂರ ಇದ್ದು ತಮ್ಮ ಪಾಡಿಗೆ ತಾವಿರುವ ರಾಜಕೀಯ ಕುಟುಂಬ ಇದು. ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದದ ಕಣಕ್ಕೆ ಎಳೆದು ತಂದು ಅವರ ಘನತೆ ಗೌರವಗಳಿಗೆ ಹಾನಿ ಮಾಡಬೇಡಿ ಅಂತ ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ ಸಿಎಂ ಅವರ ಪತ್ನಿ. ಇದು ಪತ್ರದಲ್ಲಿರುವಂತಹ ಅಂಶಗಳೆಲ್ಲವೂ ಕೂಡ. ಒಟ್ಟು 14 ನಿವೇಶನಗಳನ್ನು ವಾಪಸ್ ಮಾಡ್ತೀನಿ ಅಂತ ಮುಡಾಗೆ ಪತ್ರವನ್ನ ಬರೆದಿದ್ದಾರೆ. ಅದರ ಜೊತೆಗೆ ತಮ್ಮ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.